ಈಗ ವಿದ್ಯಾರ್ಥಿಗಳೇ, ರಾಮನು ಸ್ವಲ್ಪ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಇಡುತ್ತಾನೆ. ಶೇಕಡ 10.1 ದರದಲ್ಲಿ 219 ದಿನಗಳಾದ ಮೇಲೆ ಅವನಿಗೆ 21,260 ರೂಪಾಯಿ ಪಡೆಯುತ್ತಾನೆ. ಹಾಗಾದರೆ ಅವನು ಬ್ಯಾಂಕಿನಲ್ಲಿಟ್ಟ ಠೇವಣಿ ಹಣ ಎಷ್ಟು? ಇದು ದಿನದಾಗದ ಭಾಳ ಕೇರ್ಫುಲಿಯಾಗಿ ಮಾಡಬೇಕು, ಭಾಳ ಚಂದಾಗಿ ಮಾಡಬೇಕು, ತಿಳ್ಕೋಬೇಕು ನೀವು. ನಾವು ಒಂದ್ಸಲ ತಿಳಿಸಿದ್ರಿಂದ ದಿನದಾಗಿನ ಲೆಕ್ಕ ನೀವು ಬಡ್ಡಿ ಕಂಡು ಹಿಡಿದ್ರಿ ಅಂದ್ರೆ ನೀವು ರ್ಯಾಂಕ್ ಸ್ಟೂಡೆಂಟೇ. ದಿನದಾಗಿದ್ದಾಗ ಎಷ್ಟು ಇಟ್ಟಿದ್ದ ಠೇವಣಿ? ಬ್ಯಾಂಕಿನ ಆಫೀಸರ್ ಭಾಳ ಮಂದಿ ಆಗ್ಯಾರ ನಾನು ಕೋಚಿಂಗ್ ಕ್ಲಾಸ್ನಿಂದ. ನೋಡ್ರಿ ನೀವು ಎಲ್ಲ ಬ್ಯಾಂಕಿನ ಪರೀಕ್ಷೆದವ್ರಿಗೆಲ್ಲ ಇಂಥ ಗಣಿತಗಳನ್ನು ಕಲಿಯೋದರಿಂದ ಬರೀ ನವೋದಯ ಸೈನಿಕ್ ಸ್ಕೂಲಲ್ಲ, ಬ್ಯಾಂಕಿನ ಎಕ್ಸಾಮ್ ಸಹಿತ ಇದು ಭಾರಿ ಹೆಲ್ಪ್ ಆಗ್ತದೆ. ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಇದನ್ನ ನಾವು ಹೆಂಗೆ ಹಚ್ಕೋಬೇಕನ್ನೋದು ತೋರಿಸ್ತಾನ. ಇಲ್ಲಿ ಕೊಟ್ಟ ಸಂಗತಿ ದರ ಬರೋಬರಿ ಇನ್ನೊಂದು ವಿಷಮ ಭಿನ್ನ ರಾಶಿ, ಇದು ಮಿಶ್ರ ಭಿನ್ನ ರಾಶಿ 12 21 2 ಶೇಕಡ. ಆಮೇಲೆ ಅವಧಿ ಯಾವಾಗಲಾದರೂ ನಿಮಗೊಂದು ಮಾತು ಹೇಳ್ತಾನು, ಅವಧಿ ಬರೋಬರಿ 219 ದಿನ ಬರೋಬ್ಬರಿ ವರ್ಷದಾಗ ಮಾಡ್ಕೋಬೇಕಾಗ್ಯದ. ಅದನ್ನು 219 ಮೇಲೆ ಇಡ್ರಿ, ತಳಗೆ 365 ಇಡ್ರಿ. ಇದನ್ನು ಕನಿಷ್ಠ ರೂಪಕ್ಕೆ ತೊಗೊಂಡು ಬರೀ ವರ್ಷ ಅಂತ ಬರೀಬೋದು. ದಿನಕ್ಕೆ ಬಾಚಿದ್ರೆ ಏನು ಬರ್ತದೆ? ವರ್ಷ ಬರ್ತದೆ. ನೋಡ್ರಿ, 73 ಮೂರ್ಲೆ ಆಗ್ತದೆ. 73 ಮೂರ್ಲೆ 73 5ಲೆ ಅಂದ್ರೆ 3/5 ವರ್ಷ ಆಯಿತು. ನೋಡ್ರಿ, 3/5 ವರ್ಷ. ನೋಡ್ರಿ 73ಕ್ಕೆ ನೋಡ್ರಿ ಮಾಡಿ ನೋಡ್ರಿ, ನೀವು ಬರ್ತದಿಲ್ಲ. ನೋಡ್ರಿ, 3 ಮೂರ್ಲೆ 9, 3 7ಲೆ 21, 3 5ಲೆ 15, 3 5ಲೆ ಇದು 5 7ಲೆ 35, 30. ನೋಡಿ, 73ಕ್ಕೆ 3ಲೆ ಗುಣಾಕಾರ ಮಾಡಿದ್ರೆ 219, 5ರಲ್ಲಿ ಗುಣಾಕಾರ ಮಾಡಿದ್ರೆ ಇದಕ್ಕೆ ನೀವು ಏನನ್ಬೇಕು? 3/5 ವರ್ಷ. 219 ದಿನ ಬರೋಬ್ಬರಿ ಏನು? 3/5, 5ನೇ 3 ವರ್ಷ. ಇದನ್ನು ವರ್ಷದಾಗ ಮಾಡ್ಕೊಂಡ್ರೆ ನಿಮ್ಮ ಗಣಿತ ಭಾಳ ಸರಳ ಬರ್ತದೆ. ಇನ್ನು ಸರಳ ಬಡ್ಡಿ ಎಷ್ಟದ? ಮತ್ತೆ ಕೊಟ್ಟಾನ, ಬಡ್ಡಿ ಕೊಟ್ಟಾನ. ಮತ್ತೆ ಕೊಟ್ಟಾಗ ಒಂದು ಸ್ವಲ್ಪ ಭಾಳ ಕೇರ್ಫುಲ್ ನೋಡ್ರಿ. ಮತ್ತೆ ಬರೋಬ್ಬರಿ ಎಷ್ಟು ಕೊಟ್ಟಾನ ಮತ್ತಂದ್ರೆ 21,260 ರೂಪಾಯಿ. ಇದು ಮೊತ್ತ. ಇನ್ನು ಕೇಳಿದ್ದೇನು? ಠೇವಣಿ ಹಣ ಅಂದ್ರೇನು? ಅಸಲು ಬರೋಬ್ಬರಿ ಎಷ್ಟು? ಅಸಲು ಬರೋಬ್ಬರಿ ಎಷ್ಟು? ಇನ್ನು ಸೂತ್ರ ಹಚ್ಕೋರಿ. ಅಸಲದ ಸೂತ್ರ ಹೆಂಗದ ಹುಷಾರಲ್ಲ ನೋಡ್ರಿ. ಭಿನ್ನ ರಾಶಿಯೋ ಎಚ್ಚರಲೆ ಮಾಡಬೇಕು. ಅಸಲು 100 ಗುಂಡ್ಲೆ 1 ವರ್ಷ. ಮೊತ್ತ ಸರ್ವಾಸವಾಗಲಿ. ಮೊತ್ತ ಕೊಟ್ಟಾಗ 100 ಪ್ಲಸ್ ಅವಧಿ ಗುಂಡ್ಲೆ ದರ. ಅವಧಿ ಗುಂಡ್ಲೆ ದರ. ನೋಡಿ, ಇದನ್ನು ಹಚ್ಕೋಬೇಕು. ಬರೋಬರಿ 100 ಗುಂಡ್ಲೆ 1 ಗುಂಡ್ಲೆ ಮತ್ತೆ ಎಷ್ಟದ? 21,260 ಸರ್ವಸ್ ಬಾಗ್ಲೆ. ಪೂರ್ತಿ ಉತ್ತರ ಕನಿಷ್ಠ ಎಲ್ಲ ಕ್ರಿಯೆಗಳು ಮುಗಿತನಕ ಕನಿಷ್ಠ ರೂಪಕ್ಕೆ ಹೊಡಿಬಾರದು. 100 ಪ್ಲಸ್ ಭಿನ್ನ ರಾಶಿ ಅದ. ಅವಧಿ ಎಷ್ಟದ? 3/5 ಅದ. ಆಮೇಲೆ ಗುಂಡ್ಲೆ ದರ ಎಷ್ಟದ? ದರ 21/2 ಅದ. ಓಕೆ, 21/2 ದರ ಅದ. ಈಗ ನೀವೇನು ಮಾಡ್ಕೋಬೇಕು? ಇದನ್ನು ಕನಿಷ್ಠ ಕ್ರಿಯೆ, ಈ ಕ್ರಿಯೆಯನ್ನು ಮೊದಲು ನೀವು ತರಬೇಕು, ಆಮೇಲೆ ಇದರ ಕೂಡಿಸ್ಕೋಬೇಕು. ಅಂದರೆ ಏನಾಗ್ತದ? ಸರಳ ಆಗಿಬಿಡುತ್ತದ. ತಿಳಿತಲ್ಲ? ಈಗ ಭಾಗ ಅಂತ ಹೋಗೋದಿಲ್ಲ. ಬರೋಬ್ಬರಿ 21 ಮೂರ್ಲೆ 63, 5 2ಲೆ 10, 10 6ಲೆ 60 ಅಂದ್ರೆ 6.3 ಆಗ್ತದೆ. ನೋಡ್ರಿ, ಸರಿಯಾಗಿ ತಿಳ್ಕೊಬೇಕಿದನ್ನು. 21 ಮೂರ್ಲೆ 63, 5 2ಲೆ 10 ಇಟ್ರಿ. ಇದು ಮಿಶ್ರ ಭಿನ್ನ ರಾಶಿ ಮಾಡಿದ್ರೆ ಏನಾಯ್ತು? 6.3 ಮಾತು ಹಚ್ಕೋರಿ. ಇದು ಭಾಳ ಇಂಪಾರ್ಟೆಂಟ್ ಗಣಿತದ. ನೋಡ್ರಿ, 100 ಗುಂಡ್ಲೆ 1 ಗುಂಡ್ಲೆ 21,260 ಸರ್ವಾಸ್ ಬಾಗಲೆ 100 ಪ್ಲಸ್
6.3 6.3 ಇದನ್ನ ಏನು ಮಾಡ್ಕೋಬೇಕು, ಈ ಕ್ರಿಯೆಯನ್ನು ಕರೆಕ್ಟಾಗಿ ಮಾಡ್ಕೋಬೇಕು. ಈಗ ನೀವು ಅದು ಹೆಂಗ್ರಿ ಸರ್ ಅಂದ್ರೆ ನೋಡಿ, 100 ಇದನ್ನ ಪೂರ್ಣ ಸಂಖ್ಯೆ ಕೂಡಿಸ್ರಿ. 106.3 ಆಯ್ತು ನೋಡ್ರಿ. ಇದು ಹೆಂಗೆ ನಾ ಮಾಡ್ತದೆ ನಾನು, ಇದು ಭಾಳ ಇಂಪಾರ್ಟೆಂಟ್. ಇದು ಕಚ್ಚಾ. ಈಗಂತೂ ಇದೆಲ್ಲ ಓಕೆ ಅದ. ಇದನ್ನ ಇದ್ರಾಗ ಕೂಡಿಸ್ಬಿಡ್ರಿ. 106 ಆಯ್ತು, 106.3 ಆಯ್ತು. ಆಮೇಲೆ ಈಗ ಏನಾಯ್ತು, ಇದನ್ನ ಮಿಶ್ರ ಭಿನ್ನ ರಾಶಿ ಇದ್ದದ್ದು ವಿಷಮ ಭಿನ್ನ ರಾಶಿ ಮಾಡ್ಕೊರಿ. ಅಂದ್ರೆ 106 ಇದು 0, ಆಮೇಲೆ ಈ 3 ಕೂಡಿಸ್ರಿ. 63 ಡಿವೈಡೆಡ್ ಬೈ 10 ಆಯ್ತು ನೋಡಿ. ಇದ್ರ ಉತ್ತರ ಇಲ್ಲಿ ಬಂತು. ಈಗ ಬರ್ತದ ನಾವು 100 ಗುಂಡ್ಲೆ 1 ಗುಂಡ್ಲೆ 21,260 ಸರ್ವಾಸ್ ಬಾಗಲೆ. ಇದನ್ನ ಕ್ರಿಯೆಯನ್ನ ಉಲ್ಟಾ ಮಾಡ್ಬೇಕು. ಗುಣಕ ವಿಲೋಮ ಅಂದ್ರೆ ಏನು, ಇದನ್ನು ನೀವು ಇಲ್ಲಿ ಹಚ್ಕೊಂಡಂಗೆ ಆತು. ಈಗ ಅದನ್ನ ಅರ್ಥ ಮಾಡ್ಕೋಬೇಕು. ಹೆಂಗೆ ನೀವು ಮಾಡ್ಕೋಬೇಕಂತಂದ್ರೆ ಈ ಗಣಿತ ಭಾಳ ಹುಷಾರಲ್ಲೇ ಮಾಡ್ಕೊ. ಇದನ್ನ ಇಲ್ಲೇ ತಂದು ನೀವು ಉಲ್ಟಾ ಮಾಡಿಬಿಡ್ರಿ. ಇದನ್ನ ಮತ್ತೊಮ್ಮೆ ಹೊಳ್ಳಿ ಹೆಚ್ಚು ಮತ್ತೆ ಬಿಡಿಸೋದು. ಇದನ್ನೇ ಮೇಲೆ 10 ಮಾಡಿಬಿಡ್ರಿ. ಇದನ್ನ ತಾಳಗೆ ಇಲ್ಲಿ 1,063 ತಾಳಗೆ ಇಟ್ಬಿಡ್ರಿ. ಮುಗಿತು. ನಾವು ಇನ್ನೊಂದ್ಸಲ ನಿಮಗೆ ತಿಳಿಸಿ ಹೇಳ್ತಾನೆ ಇದನ್ನು. ಈಗ 100 ಗುಂಡ್ಲಿ ಈ ಕ್ರಿಯೆ ಮೊದಲು ಮಾಡಬೇಕು. ಈ ಕ್ರಿಯೆಯನ್ನು ಮೊದಲು ಮಾಡ್ಬೇಕು. ಇಂಥ ಗಣಿತಗಳು ಭಾಳ ಹುಷಾರಲ್ಲೇ ಕಲಿಬೇಕು ನೀವು. ಈ ಗುಣಾಕಾರ ಮಾಡಿದ 23 63 ಆಯ್ತು. 5 2 10 ಆಯ್ತು. ಇದು ಮಿಶ್ರ ಭಿನ್ನ ರಾಶಿ 6.13 100 ಗುಂಡ್ಲೆ 1 21,260 ಅದ. 100 ಒಳಗೆ ಇದನ್ನು ವಿಷಮ ಭಿನ್ನ ರಾಶಿ ಇದ್ದದನ್ನು ಇದ್ರಾಗ ಏನು ಮಾಡಿದ್ರಿ ನೀವು ಕೂಡ್ಸ್ಕೊಂಡ್ರಿ. 100 106.3 ಆಯ್ತು. ಅದನ್ನು ವಿಷಮ ಭಿನ್ನ ರಾಶಿ ಮಾಡಿದ್ರಿ. ತಡೆಗೆ ಏನು ಮಾಡಬೇಕು, ಇವು 100 ಗುಂಡ್ಲೆ 1 ಮತ್ತು ಇದು ಏನಾಗ್ತದೆ, ಗುಣಕ ವಿಲೋಮ ಆಗ್ತದೆ. ಯಾಕಂದ್ರೆ ಭಿನ್ನ ರಾಶಿ ತಳಗೆ ಬಂದವು. ಇಲ್ಲಿ ನೋಡ್ರಿ ಸೂತ್ರ ನೋಡಿ, ಭಿನ್ನ ರಾಶಿ ಬಂತು ಅಂದ್ರೆ ಅದೇನಾಗ್ತದೆ, ತಳಗಿನ ಸ್ಥಾನದಲ್ಲಿ ಭಿನ್ನ ರಾಶಿ ಬಂದರೆ ಅವಾಗ ಏನಾಗ್ತದೆ, ಅದು ಗುಣಕ ವಿಲೋಮ ಆಗ್ತದೆ. ಏನಾಗ್ತದೆ, ಗುಣಕ ವಿಲೋಮ ಆಗ್ತದೆ. 1,063 ಡಿವೈಡೆಡ್ ಬೈ 10. ಯಾಕಂದ್ರೆ ಇದು ವಿಷಮ ಭಿನ್ನ ರಾಶಿ ಇದ್ದು, ವಿಷಮ ಭಿನ್ನ ರಾಶಿ ಈಗ ಮಿಶ್ರ ಭಿನ್ನ ರಾಶಿ ಅದ. ಈಗ ವಿಷಮ ಭಿನ್ನ ರಾಶಿ ಮಾಡ್ಕೋಬೇಕು. ಅಂದರೆ ಏನು, 1063 ಡಿವೈಡೆಡ್ ಬೈ 10. ಅದನ್ನು ಇಲ್ಲಿ ಇಡ್ಲಿಕ್ಕೆ ಬರೋದಿಲ್ಲ, ಗುಣಕ ವಿಲೋಮ ಮಾಡಿ ಇಡಬೇಕು. ಯಾಕಂದ್ರೆ ಇಲ್ಲಿ ಭಿನ್ನ ರಾಶಿ ಬಂತಂದ್ರೆ ಇದು ಅವಧಿ ಅದ. ಅವಧಿ ಮತ್ತು ದರ ಕೂಡ್ಸೋಣ 100 ಕೂಡಿಸಿದಿಂದ ಇಷ್ಟು ಬಂದದ. ಇದನ್ನು ಗುಣಕ ವಿಲೋಮ ಮಾಡಿದಾಗ ಮೇಲೆ 10 ತಳಗೆ 1,063. ಈಗ ನೀವು ಕನಿಷ್ಠ ರೂಪಕ್ಕೆ ತರ್ಬೋದು ನೋಡಿ. 10 2 ಹೋಗ್ತದೆ ಇಲ್ಲಿ ಭಾಗ ನೋಡ್ರಿ. ಎಷ್ಟು ವಿಶೇಷದ ಗಣಿತ. 10 2 ಅಂದ್ರೆ 10 63 ಗುಂಡಿ 2 ಮಾಡಿದ್ರೆ ಅಂದ್ರೆ 21 26 ಆಗ್ತದೆಲ್ಲೋ ನೋಡ್ರಿ. ಮಾಡಿ ನೋಡ್ರಿ. 10 63 ಇಲ್ಲಿ ನೋಡಿ. 10 2 ಇದಕ್ಕೆ 2 ಗುಣಾಕಾರ ಮಾಡಿ ನೋಡ್ರಿ. ನೋಡ್ರಿ 6 2 12, 2 1 2 21 26 ಆಗ್ತಿಲ್ಲ ನೋಡ್ರಿ. ಹೊಡ್ರಿ 1 ಇದು 2 ಈ 0 ಇಲ್ಲಿ ಇಟ್ಕೊಳ್ರಿ ನೋಡಿ. ಈ ಏನು ಮಾಡ್ಬೇಕು ಈಗ, ಅಸಲ ಬರೋಬ್ಬರಿ ಎಷ್ಟು ಅನ್ನೋದು ನಿಮಗನ್ನ ಹೇಳತ್ತ. ಆನ್ಸರ್ ಅಸಲು ಬರೋಬ್ಬರಿ ಹೆಂಗೆ ಸರಳ ಹಚ್ಬೇಕು. ಇಲ್ಲಿ 10 ಅದ, ಇಲ್ಲಿ 2 0, 1 2 3 4, 2 1 2, 1 2 3 4. ಅಸಲು ಬರೋಬ್ಬರಿ 20,000. ಅಸಲು ಬರೋಬ್ಬರಿ ಎಷ್ಟು, 20,000 ನೋಡ್ರಿ. ಹೆಂಗೆ ಒಳ್ಳೆ ಅಕ್ಕಿ ಗಣಿತಗಳು ಇನ್ನೊಂದ್ಸಲ ನಿಮ್ಮನ್ನ ತಿಳಿಸತ್ನ. ಭಾಳ ಇಂಪಾರ್ಟೆಂಟ್ ಅದ ಇದು ಗಣಿತ. ಇದನ್ನು ಸರಿಯಾಗಿ ತಿಳ್ಕೋಬೇಕು. ತಿಳ್ಕೊಂಡು ಗಣಿತಗಳನ್ನು ಮಾಡಬೇಕು. 100 ಪ್ಲಸ್ ನೋಡಿ ಎಲ್ಲ ತಿಳಿಸಿ ಹೇಳಿ ನೋಡಿ. ಎಲ್ಲಿ ಗುಣಕ ವಿಲೋಮ ಆಗ್ತದ ಅನ್ನೋದು ಹೇಳ್ತಾನೆ. ಯಾಕಂದ್ರೆ 100 ಗುಂಡ್ಲೆ 1 ಗುಂಡ್ಲೆ ಮತ್ತೆ 100 ಪ್ಲಸ್ ಅವಧಿ ಗುಂಡ್ಲೆ ದರ. ಅವಧಿ ಏನಾಗಿ ಬಿಟ್ಟದ, ದರ ಕೂಡಿಸಿದ್ರೆ ಭಿನ್ನ ರಾಶಿ ಒಳಗೆ ಬರ್ತದೆ. ಭಿನ್ನ ರಾಶಿ ಬಂದಾಗ ಗುಣಕ ವಿಲೋಮ ಆಗ್ತದ. ಇದನ್ನು ಕ್ರಿಯೆ ಮೊದಲು ಮಾಡ್ಕೊರಿ ನೀವು. ಆಮೇಲೆ ಏನಾಗ್ತೀಗ 23 63 5 2 10 ಅಥವಾ 6.3 ಬಂತು. ಇದನ್ನು ಹಿಂಗೆ ಇಡ್ಲಿಕ್ಕೆ ಬರೋದಿಲ್ಲ.
ಯಾಕಂದ್ರೆ ಇಲ್ಲಿ ಪೂರ್ಣ ಸಂಖ್ಯೆ ಅದ. ನೀವು ಇದನ್ನು ಮಿಶ್ರ ಭಿನ್ನರಾಶಿ ಮಾಡ್ಕೋಬೇಕು. 6 ಪುಣ 3 10 ಅಂದ್ರೆ ನೀವು ತೆಳಗೆ ಮತ್ತೆ ಇಟ್ಕೋರಿ. ಅಂದರೆ ಮತ್ತೆ 100 × 1 21 60 100 ಪ್ಲಸ್ 6 ಪುಣ 3 10 ಅಂದ್ರೆ 100ರಾಗ 6 ಕೂಡಿಸ್ರಿ. 106 ಪೂರ್ಣಾಂಕ 3 10 ಆಯ್ತು. ಅದನ್ನ ಹೊರಗೆ ಇಟ್ಕೋರಿ. 106 ಪುಣ 3 10 ಬರೋಬ್ಬರಿ 10 63 ಡಿವೈಡೆಡ್ ಬೈ 10 ಆಯ್ತು. ಇದ್ರ ಉತ್ತರ ಇಲ್ಲಿ ಬರ್ಬೇಕೆ. ಅದನ್ನು ಗುಣಕ್ಕೆ ವಿಲೋಮ ಮಾಡಿ ಇಡ್ಬೇಕು. ಯಾಕೆ ಈ ತಳಗಿನ ಬಾಜು ಭಿನ್ನ ರಾಶಿ ಆಗಬಾರ್ದು. ಆಯಿತು ಅಂದ್ರೆ ಗುಣಕ್ಕೆ ಆಗಬಾರ್ದಲ್ಲ, ಆಗಲಿ. ಆಯಿತು ಅಂದ್ರೆ ನೀವು ಏನು ಮಾಡಬೇಕು, ಗುಣಕ್ಕೆ ವಿಲೋಮ ವೃತ್ಕರ್ಮ ರೂಪ. ಅದನ್ನು 1063 ತಳಗೆ 10 ಮೇಲೆ ಇಟ್ರಿ ಅಂದ್ರೆ 20,000 ರೂಪಾಯಿ ಅಸಲ. ನೋಡಿ ಎಷ್ಟು ಇಂಪಾರ್ಟೆಂಟ್ ಅದ ಗಣಿತ. ಸರಿಯಾಗಿ ನೋಡ್ಕೊಂಡು ಇಂಥ ಗಣಿತಗಳನ್ನು ನೀವು ಮಾಡಿದರೆ ದೊಡ್ಡ ಗಣಿತ ಮಾಡಿನೂ. ಈಗ ನೀವು ಇಲ್ಲಿವರೆಗೆ ಏನು ಕಂಡು ಹಿಡಿದ್ರಿ? ಸರಳ ಬಡ್ಡಿ ಕಂಡು ಹಿಡಿದ್ರಿ, ಮೊತ್ತ ಕಂಡು ಹಿಡಿದ್ರಿ. ಈಗ ಏನು ಅಸಲು ಕಂಡು ಹಿಡಿದ್ರಿ, ಬಡ್ಡಿ ಕೊಟ್ಟಾಗ ಅಸಲು ಕಂಡು ಹಿಡಿದ್ರಿ, ಮೊತ್ತ ಕೊಟ್ಟಾಗ ಅಸಲು ಕಂಡು ಹಿಡಿದ್ರಿ. ಈ ಅನುಕ್ರಮ ನಂಬರ್ದಾಗ ಎಲ್ಲ ವಿಧದ ಗಣಿತಗಳು ಬರ್ತಾವೆ. ಅವುಗಳನ್ನೆಲ್ಲ ಕಲ್ತಿಂದ ನಿಮಗೆ ವಿಸ್ತೀರ್ಣ, ಸುತ್ತಾಡ್ತೆ, ಅನುಪಾತದ ಮೇಲಿನ ಗಣಿತಗಳು ಬರ್ತಾವೆ ಕ್ರಮಬದ್ಧವಾಗಿ. ಇದು ಬಹಳ ದೊಡ್ಡ ಅನುಕ್ರಮ ನಂಬರ್. ಇದು ಎಷ್ಟು ನಮೂನಿ. ಇದರ 4 ಸಂಗತಿಗಳನ್ನು ಕೇಳ್ತಾ 4 ಸಂಗತಿಯ ಉದಾಹರಣೆಗಳು ನಿಮ್ಗೆ ಇದರ ಬರ್ತಾವೆ. ಅದಕ್ಕೆ ನೀವು ಚೆಂದಾಗಿ ನೀವು ಲಕ್ಷ್ಯ ಕೊಟ್ಟು ನೋಡಿಬಿಟ್ರಿ ಅಂತಂದ್ರೆ ಯಾವ ಗಣಿತನೂ ಬೇರೆ ಆಗೋದಲ್ಲ. ಮೊದಲು ಹೆಂಗೆ ಕಲಿಸ್ತಾರೆ ದಿನದಾಗ ನಿಮ್ಮ ಗಣಿತಗಳು ಬೀಳಂಗಿಲ್ಲ ಅಲ್ಲ, ಬೀಳುತ್ತಿರ್ತಾವೆ. ನೀವು ಕಲೀರಿ, ಒಟ್ಟು ಸಂಗ್ರಹ ಇರ್ಬೇಕು ಅಭ್ಯಾಸ. ನೀವು ಇಂಥ ಗಣಿತನ ಕಲ್ತ್ರಿ ಅಂದ್ರೆ ನಿಮ್ಮ ಕೈ ಹಿಡಿಯೋರು ಯಾರು? ನಿಮ್ಮ ಸರ್ಗಳೆಲ್ಲ ಎಷ್ಟು ಖುಷಿ ಆಗ್ತಾರೆ ಅನ್ಸೋದು. ನೋಡ್ರಿ, ನೀವು ಚೆಂದಂಗೆ ನೋಡ್ಕೊರಿ, ಗಣಿತಗಳನ್ನು ಚೆಂದಂಗೆ ಬಿಡಿಸೋರಿ.